ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ರಾಜ್ಕುಮಾರ್ ಸಮಾಧಿಗೆ ಹೋಗಿದ್ವಿ. ಅಲ್ಲಿ ನಾನು ತುಂಬ ದಿನ ಇತ್ತು, ಇವಾಗ ವಿಡಿಯೋ ಕರೆಕ್ಟಾಗಿ ಹಾಕೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಯಾಕಂದರೆ ನಮ್ಮ ಚಿನ್ನಿ ಹಿಡಿಯೋಕ್ಕಂತೂ ನನಗಂತೂ ಆಗ್ತಾಯಿಲ್ಲ, ಅಷ್ಟು ತುಂಟಿ ಆಗಿಬಿಟ್ಟಿದ್ದಾಳೆ ಅವಳು. ಹಾಗಾಗಿ ನನಗೆ ಏನಕ್ಕೂ ಟೈಮ್ ಸಿಗ್ತಾ ಇಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾವಾಗೋ ಒಂದು ಸಾರಿ ಹೋಗಿದ್ದೆ ನಾನು ಇಲ್ಲಿ, ಅದಕ್ಕೆ ಅವಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗಾದರೂ ಓಟು ಕ್ಲಿಯರಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಪೂರ್ತಿ ವಿಡಿಯೋನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲಿಂದ ಎಂಡ್ ಇದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲನೂ ಹಾಕಿದ್ದೀನಿ. ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಅವರಿಲ್ಲ ಅನ್ನೋದೊಂದೇ ಬೇಜಾರು. ಅಲ್ಲಿ ಮಾತ್ರ ಎಲ್ಲ ಚೆನ್ನಾಗಿದೆ. ಅಲ್ಲಿಗೆ ಹೋಗಿಬಿಟ್ರೆ ಅವರು ತೀರ್ಕೊಂಡಿಲ್ಲ, ಇನ್ನೂ ಇದ್ದಾರೆ ಅನ್ನೋ ಭಾವನೆನೇ ಬರುತ್ತೆ ಹೊರತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಯಾವತ್ತೂ ಅನಿಸಲ್ಲ. ಅಷ್ಟು ನೆಮ್ಮದಿ ಆಗಿದೆ ಅದು ಜಾಗ. ಯಾವುದೇ ಗದ್ದಲ ಇಲ್ಲ, ಏನೂ ಇಲ್ಲ. ತುಂಬ ಜನ ಇದ್ದಾರೆ ಅಲ್ಲಿ. ನನಗಂತೂ ನೋಡಿ ನಮ್ಮಕ್ಕ ಭಾಳ ವರ್ಷ ಆಗಿತ್ತು ನೋಡಬೇಕು ಅಂತ ಹೇಳಿ, ಅದಕ್ಕೆ ಇವತ್ತು ಅವಳು ಬಂದಿದ್ವಲ್ಲ, ಹಾಗಾಗಿ ಕರ್ಕೊಂಡು ಹೋಗಿದ್ದೆ. ನೋಡಿ ಫ್ರೆಂಡ್ಸ್, ಯಾವ್ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಮಕ್ಕೊಂದದು ನೀರು ಇರ್ತಾವ. ನೆಲ್ಲಕ್ಕೆ ಜಾಗಿರಲ್ಲ ನೋಡಿ. ಕೌಶಿ ಎಲ್ಲೋಡಲ್ಲಿ ಫೋಟೋ ತೆಗೀನಿ ಹೇಳು. ಸಮಾಧಿ ಯಾವ್ದು ಕೇಳು. ಬ್ರಿಡ್ಜ್ಗೆ ಏನು ಸ್ಟೆಬ್ಲೈಸರ್ ಮಿನ್ ಬೆಲ್ಟ್ ಸ್ಟೆಬ್ಲೈಸರ್ ಅಲ್ಲ. ಏನು ಪ್ರಾಬ್ಲಮ್ ಆಗಲ್ಲ. ನಿಲ್ರಿ ಅಲ್ಲಿ ಮುಂದೆ. ನಿಂದಿರ್ತಿದ್ದ ಕೌಶಿ ಕರ್ಕೊಂಡು ನಿಲ್ರಿ ನೋಡ್ರಿ. ಏನು ಕೊಡ್ಬೇಕ? ಇದು ಪಾರ್ವತಮ್ಮ. ಈ ಇಡ್ಲಿ ನೋಡೋದು
ತೆಗೀರಿ ನಿಂತ್ಕೊಂಡು ಏಯ್ ಪಿಂಕಿ ನಿಂತ್ಕೋ ಈ ಕಡೆ ಏನು ರಾಜ್ಕುಮಾರ್ ಸಿನಿಮಾ ಮಾಡಿದಾಗ ಅವಾಗ ಬರ್ರಿ ನಿಂತ್ಕೊಂಡ್ರಿ ಬಡ ಬಡ ಈಗ ಯಾರು ಇಲ್ಲ ನಿಂತ್ಕೊಡ್ರಿ ಟೈಮ್ ಆಗ ಇಲ್ಲಿ ಮಾಡಿದ್ದೆ ಬರ್ತಾರಂತ ಇನ್ನೊಂದು ರೌಂಡ್ ಬರುವಂತ ಬರ್ರಿ ಅಲ್ಲಿ ಹೊರಕ್ಕೆ ಹೋಗೋಣ ಹೌದಾ ಎರಡನೇ ರೌಂಡ್ ಬರ್ತಾರ ನಾನು ಬರಲ್ಲಪ್ಪ ಅಲ್ಲಿ ಕುಂತ್ರ ನೋಡಿ ಎಲ್ಲಿಯಮ್ಮ ರೈಲ್ವೆ ಸ್ಟೇಷನ್ಗೆ ನಾವು ನೋಡಿ ಏನೇ ಅವ್ರ ತಂದಿದ್ದು ಮುನಿ ಏ ಕೌಶಿಕಲ್ಲಮ್ಮ ಕೌಶಿಕ ಮತ್ತೆ ಅವ್ರು ಬಂದ ಮತ್ತೆ ಅವ್ರ ಜೊತೆಗೆ ಹೋಗೋರು ಹೋಗ್ಲಿ ಅದೆಲ್ಲ ತಗೊಬರ್ತೀನಿ ಇದು ಆಚೆಗಡೆ ಎಲ್ಲ ಅಂಗಡಿಗಳಿದೆ, ಎಲ್ಲ ಮಾರಾಟ ಮಾಡ್ತಾರೆ ಅಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮನೆ ಕಡೆ ಬಂದ್ವಿ ನಾವು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್. ತುಂಬ ಗದ್ದಲಿತ್ತು ಇವತ್ತು, ರವಿವಾರ ಒಂದಿತ್ತಲ್ಲ, ಹಾಗಾಗಿ ತುಂಬ ಗದ್ದಲಿತ್ತು. ಅದರಲ್ಲೇ ತಕ್ಕ ಮಟ್ಟಿಗೆ ಹಾಕಿದ್ದೀನಿ ವಿಡಿಯೋನ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.